ಲೊಕೇಶನ್ ಹಿಂಗೆ ತೋರಿಸಲ್ಲ ಹತ್ತಿರ ಅಂತ ನಾ ಹಿಂಗೆ ಬಂದೆ. ಅಯ್ಯೋ ಶಿವನೇ, ಕ್ಯಾಮ್ರಾ ನೆನೆಯುತ್ತೆ ಗುರು. ಏನ್ ಗುರು ಹಿಂಗೆ ಆಫ್ ರೋಡು, ಅದು ನಮ್ಮ ತುಮಕೂರಲ್ಲಿ ಈ ಇಲ್ಲಿಂದ ನೋಡಕ್ ಈ ತರ ಕಾಣಪ್ಪ ಸ್ವಾಮಿ ಅಂತ. ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವ್ರೆ, ಹೇಗಿದ್ರಲ್ರು? ಸೊ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ 360 ಟ್ರಾವೆಲ್. ಸೊ ಇವಾಗ ದೋಸ್ಪೇಟೆಯಿಂದ 32 ಕಿಲೋಮೀಟರ್ ದೂರದಲ್ಲಿರುವಂಥ ನವಿಲುಕುರಿಕೆ ಬೆಟ್ಟಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಏನೇ ತುಮಕೂರಿಂದ ಏನಿಲ್ಲ ಅಂದ್ರೆ 30 ಕಿಲೋಮೀಟರ್ನ ಐತೆ ಆ ಬೆಟ್ಟಕ್ಕೆ. ಅದರ ಒಂದು 29-30 ಆಗುತ್ತೆ. ಆಮೇಲೆ ದೋಸ್ಪೇಟೆಯಿಂದ ಪಾವಗಡ, ಮಧುಗಿರಿ ಈ ರೂಟ್ ಇದೆಯಲ್ಲ, ಸೊ ರೂಟ್ ಅಂತೂ ಅಮೇಝಿಂಗ್ ಆಗಿರುತ್ತೆ ಮಳೆ ಟೈಮಲ್ಲಂತೂ. ಮೊದಲು ಸ್ಟಾರ್ಟಿಂಗು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದಾಗ 1ರಿಂದ ಸ್ಟಾರ್ಟ್ ಆಗಿ ಈಗ 945ವರೆಗೆ ಬಂದು ನಿಂತೀನಿ. ಇನ್ನು ಕೇವಲ ಏನಿಲ್ಲ ಅಂದರೂ 55 ಹೆಜ್ಜೆ ಮುಂದೆ ಇಟ್ಟರೆ ನಾನು ಒಬ್ಬ ಯೂಟ್ಯೂಬರು ಅನ್ನೋ ಒಂದು ಹೆಸರು ಮಾಡಿ ಊರು ಸುತ್ತೋದಕ್ಕೆ ರೆಡಿ ಆಗ್ತೀನಿ ನಾನು ಸಹ. ಹೇಗೆ ಕಂಗೊಳಿಸ್ತಾ ಇದೆ ನೋಡ್ಗುರು ನಮ್ಮ ತುಮಕೂರು. ಹಿಂಗೋಗಿ ಹಂಗೆ ಟರ್ನಿಂಗ್ ತಗೊಂಡ್ರೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಸಿಗುತ್ತೆ. ಇಲ್ಲ ಹುಡುಗರು ಹೆಂಗೆ ಕಾಣೋ ದೇವರಾಯನದುರ್ಗ, ಅಬ್ಬಾ ಬಾಬಾ ಬಾಬಾ ಬ್ಯೂಟಿಫುಲ್. ತುಮಕೂರು ಸ್ವರ್ಗನೇ ಈ ದೇವರಾಯನದುರ್ಗ. ಒಂದು ಪ್ರೇಮಿಗಳಿಗೆ ಆಗಿರ್ಬೋದು ಅಥವಾ ಪ್ರವಾಸಿಗರಿಗೆ ಆಗಿರ್ಬೋದು, ದಟ್ಸ್ ಅಮೇಝಿಂಗ್. ವಾವ್, ಅಸತಿ ಪೆಟ್ರೋಲ್ ಹಾಕ್ಸ್ಬಿಡೋಣ ಯಾವುದಕ್ಕೂ, ಯಾಕೆಂದ್ರೆ ಮುಂದೆ ಹೋಗ್ತಾ ಇರೋದು ಒಂದು ಹಿಲ್ಸಿಗೆ. ಸೊ ಅಲ್ಲಿ ಹೋಗ್ತಾ ಏನೋ ಪೆಟ್ರೋಲ್ ಇರುತ್ತೆ, ಬರ್ತಾ ಪೆಟ್ರೋಲ್ ಇರುತ್ತೆ ಅಲ್ವಾ ಡೌಟು. ಸೊ ಒಂದ್ಸತಿ ಹಾಕ್ಸ್ಬಿಡೋಣ. ಇನ್ನೂ ಅರ್ಧ ಟ್ಯಾಂಕ್ ಇದೆ, ಏನು ಟೆನ್ಷನ್ ಪಡೋಂಗಿಲ್ಲ. ಬಟ್ ಆದರೆ ಯಾವುದಕ್ಕೂ ಇರಬೇಕಲ್ವ. 110 ಹಾಕಿ, ಅಮೌಂಟ್ ಹಾಕಿ ಅಣ್ಣ. ಇಲ್ಲಿ ನವಿಲುಕುರಿಕೆ ಬೆಟ್ಟ ಇದೆಯಲ್ಲ, ಅದು ಎಷ್ಟು ಕಿಲೋಮೀಟ್ರ್ ಐತಿ ಇಲ್ಲಿಂದ? ಹಾಂ, ಇಲ್ಲ ಈ ಕಡೆ ಇದೆಯಲ್ಲ ಲೊಕೇಶನ್, ಈ ಕಡೆ ತೋರಿಸಿದ್ದು ನವಿಲುಕುರಿಕೆ ಬೆಟ್ಟ. ಇಲ್ಲ ಅದು ಇಲ್ಲ ಕೊರಟಗೆರೆ ರೂಟಲ್ಲಿ ಅಲ್ಲ ಯಾವುದೋ ತೆನ್ನೆನಹಳ್ಳಿ ಅಂತ ಏನೋ ಬರುತ್ತಲ್ಲ, ಹಾಂ ಅಲ್ಲಿ ಹೋಗ್ಬೇಕಲ್ಲ, ಹೋಗ್ಬೇಕು ಅಂತ ತೋರಿಸಿದ್ರು ರೂಟಲ್ಲಿ. ದೋಸ್ಪೇಟೆಯಿಂದ ಬಂದ. ಹೌದಾ, ಲೊಕೇಶನ್ ಹಿಂಗೆ ತೋರಿಸಲ್ಲ ಹತ್ತಿರ ಅಂತ ನಾ ಹಿಂಗೆ ಬಂದೆ. ಈಗ 30 ಕಿಲೋಮೀಟರ್ ಆಗುತ್ತೆ, ಇಲ್ಲ 32 ಏನೋ ಐತೆ. ಹೌದಾ, ಯಾವುದು? ಜೆರಿ ಬೆಟ್ಟ. ಹಾಂ, ಹೌದಾ, ಎಲ್ಲಿದೆ? 3 ಕಿಲೋಮೀಟರ್ ಕಾಡ ಒಳಗಡೆ. ಅಷ್ಟು ಚೆನ್ನಾಗಿದೆ ಪ್ಲೇಸು. ಹೌದಾ, ಹಾಂ, ಆ ಥರ ಇದೆ ಪ್ಲೇಸು. ಎಷ್ಟು ಕಿಲೋಮೀಟರ್ ಆಗೋದು ಇಲ್ಲಿಂದ ಜೆರಿ ಬೆಟ್ಟಕ್ಕೆ? 3 ಕಿಲೋಮೀಟ್ರ್. ಇಲ್ಲಿಂದ ಸೇಫ್ಟಿ ಏನಿರುತ್ತಾ ಗಾಡಿ ಅಲ್ಲಿ ಹಾಕೋದಕ್ಕೆ? ಕೆಳಗಡೆ ದೇವಸ್ಥಾನ ಇದೆಯಾ? ಮಿಸ್ಟರ್ 360 ಟ್ರಾವೆಲ್ ಅಂತ. ಹಾಂ, ಓಕೆ ಬಾಯ್, ಥ್ಯಾಂಕ್ಸ್. ಆಹಾ, ಕೊನೆಗೂ ಹೊಂದ್ಕೊಂಡಿದ್ದಂಥ ಸಮಯ ಬಂತಪ್ಪ. ಸಣ್ಣದಾಗಿ ತುಂತುರು ಮಳೆ ಆಗ್ತಾ ಇದೆ. ಬಾ 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 ಬಾ, ಬ್ಯೂಟಿಫುಲ್. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು ನನಗೆ ಕುತೂಹಲ. ಅಯ್ಯೋ ಶಿವನೇ, ಏನ್ ಗುರು ಮಳೆ ಹಿಂಗ್ ಬರ್ತಾ ಇದೆ, ಇರಿಬಿರಿ. ಬಾ 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 ಬಾ, ಅದ್ಭುತ. ಓಹೋ, ಸರಿಯಾಗೆ ಬಂತಲ್ಲ ಗುರು ಮಳೆ. ಕ್ಯಾಮ್ರಾ ನೆನೆಯುತ್ತೆ ಗುರು. ಭಗವಂತ, 2.5 ಕಿಲೋಮೀಟರ್ ಐತೆ. ಒಂದು ಸ್ವಲ್ಪ ಸಮಾಧಾನ ಇರಲಿ. ನೆನೆತೀನಿ ಮಳೆಯಲ್ಲಿ, ಇಲ್ಲ ಅಂತಲ್ಲ. ಬಟ್ ಆದರೆ ಕ್ಯಾಮ್ರಾ ನೆನಿಬಾರ್ದು, ಅದಕ್ಕೋಸ್ಕರ ಒಂದು 2 ನಿಮಿಷ ಮಳೆ ನಿಲ್ತು ಗುರು. ಅದು ಭಗವಂತನ ನಮಗೆ ಸಪೋರ್ಟ್ ಮಾಡ್ತಾನೆ. ಮಳೆ ಬಂದ್ರಂತೂ ಬಿರುಸಾಗೆ ಮಳೆ ಬರುತ್ತೆ ಇವತ್ತಂತೂ. ನೋಡಿದ್ರ ಹೆಂಗೈತೆ ಪ್ಲೇಸ್ ಇದು. ವಾವ್, ಇಲ್ಲಿ ಬೆಟ್ಟ ಕಾಣ್ತಿದ್ದೆಲ್ಲ. ಸೊ ಈ ಬೆಟ್ಟ ನಾನು ಸುಮಾರು 1 ತಿಂಗಳು ಹುಡುಕೇನೆ. ನಮ್ಮ ತುಮಕೂರು ಹತ್ರ ಯಾರೋ ಇಲ್ಲೋ ಫೋಟೋ ನೋಡಿದ ಗ್ಯಾಪ್ನ. ಸೊ ಅದಕ್ಕೋಸ್ಕರ ಹುಡುಕಿದ್ದೆ ಹೋಗ್ಬೇಕು ಅಂತ. ನೋಡಿ ಇವತ್ತು ಬಂದೀನಿ ಪ್ಲೇಸಿಗೆ. ಓ ಸಖತ್ತಾಗಿ ಆಫ್ ರೋಡ್ ಮಾಡ್ಬೇಕಣಪ್ಪ ಇಲ್ಲಿ.
ಬೈಕ್ ರೆಡಿ ಮಾಡಿಸಿದ ಮೇಲೆ ಇದೇ ಫಸ್ಟು ಈ ಥರ ರೋಡಲ್ಲಿ ಆಫ್ ರೋಡಿಂಗ್ ಹೋಗ್ತಾ ಇರೋದು. ಈ ರೂಟಲ್ಲಿ ಏನಿದ್ರು ಎಕ್ಸ್ಪಲ್ಸು, ಹಿಮಾಲಯನ್ ಗಾಡಿ ಅವೇ ಬೆಸ್ಟ್ ಈ ಕಡೆ ರೂಟ್ಗೆ. ಹೂ ಹೆಂಗೂರು ಹಿಂಗೆ ಆಫ್ ರೋಡು, ಅದು ನಮ್ಮ ತುಮಕೂರಲ್ಲಿ ಈ ಥರ ಹಾಗಾಗಿ ರೋಡ್ ಅಂತೂ ಫುಲ್ ಆಫ್ ರೋಡು, ಜನ ಬರೋದು ಕಮ್ಮಿ, ರೂಟ್ ಇನ್ನೂ ಮುಂದೆ ಹೋಗ್ಬೋದು ಗಾಡೀಲಿ ಅಂತ ಹೇಳ್ತಾ ಇದೆ. ಎಲ್ಲಿ ನೋಡು ಬೆಟ್ಟ ಗುಡ್ಡಗಳಿದ್ದಾವೆ, ಎಲ್ಲಿಂದ ಏನೋ ಪ್ರಾಣಿ ಬಂದರೆ ಹೆಂಗೆ ಗತಿ. ನಾನು ಈ ಸತಿ ಆದರೂ ಕರೆಕ್ಟಾಗಿ ತೋರಿಸಿದೆ ಗೂಗಲ್ ಮ್ಯಾಪ್ ಅಂದ್ಕೊಂಡೆ, ಬಟ್ ಆದರೆ ಗ್ಯಾರಂಟಿ ಕೈ ಕೊಡ್ತೀವಿ ಸತಿ, ಗ್ಯಾರಂಟಿ ಗೂಗಲ್ ಮ್ಯಾಪ್ ನಂಬ್ಕೊಂಬಂದ್ಬಿಟ್ರೆ. ನೀವು ಅಲ್ಲೇ ಸ್ಥಳೀಯರ ಹತ್ರ ಹೋಗಿ ತಿಳ್ಕೊಳೋಣ. ತಿಮ್ಮಪ್ಪನ ಬೆಟ್ಟಕ್ಕೆ ಹೋಗ್ಬೇಕಾಯ್ತು, ಹೆಂಗೆ ಹೋಗೋದು? ಹೌದಾ, ಇಲ್ಲ ಹೋಗುತ್ತಂತೆ ನೋಡೋಣ. ಬೆಟ್ಟಕ್ಕೆ ಹೋಗೋದು ಹೇಗೆ? ಹಾಂ ಹೋಗ್ಬೇಕಾಯ್ತು. ಹಾಂ ಹೆಂಗ ಹೋಗೋದು? ಹಾಂ ಒಬ್ಬನೇ ಇರೋದು. ಒಬ್ಬನೇನಾ ನೀನು ಹೋಗಿ ವಾಪಸ್ ಬರ್ತೀಯಾ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಏನು ಕತೆನೋ ಗೊತ್ತಿಲ್ಲ ನನಗಂತೂ, ಬಟ್ ನಾನು ಸುತ್ತಾಡಬೇಕು ಅಷ್ಟೇ ನನಗೆ ಗೊತ್ತಿರೋದು. ನೋಡಿ ಯಾವ ಥರ ಕಾಣ್ತಾ ಇದೆ, ಅದ್ಭುತವಾಗಿ ಕಾಣ್ತಾ ಇದೆ ಈ ಒಂದು ಜಾಗ. ನಾನು ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ಸೊ ಈ ಒಳಗೆ ನಡ್ಕೊಂಡು ಹೋಗಿ ಅಂತಂದರು ಅಜ್ಜಿ. ನೋಡಿ ನಮ್ಮ ತುಮಕೂರು ಸುತ್ತ ಎಷ್ಟೋ ಬೆಟ್ಟಗಳಿದ್ದಾವೆ, ಅದರಲ್ಲಿ ಈ ಬೆಟ್ಟನೂ ಒಂದು, ನವಿಲು ಕುರಿಕೆ ಬೆಟ್ಟ ಅಂತ. ಸೊ ಈ ಬೆಟ್ಟದ ಟಾಪಲ್ಲಿ ತಿಮ್ಮಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ಏನಾದರೂ ಹರಕೆ ಏನಾದರೂ ಇದ್ದರೆ ತೀರಿಸ್ಕೊಂಡು ಬರ್ತಾರೆ. ಶನಿವಾರದತ್ತು ಜನ ಭಕ್ತಾದಿಗಳು ಹೋಗ್ತಾರೆ, ಶನಿವಾರದತ್ತು ಮಾತ್ರ, ಮಿಕ್ಕಿದ ದಿನ ಏನು ಹೋಗಲ್ವಂತೆ. ಬೆಟ್ಟ ಮಾತ್ರ ಅದ್ಭುತವಾಗಿದೆ. ಬಟ್ ಆದರೆ ಏನಪ್ಪ ಅಂತಂದರೆ ಬೆಟ್ಟಕ್ಕೆ ಹೋಗೋಕೆ ಒಂದು ಸ್ವಲ್ಪ ಜಾಗನೇ ಸ್ವಲ್ಪ ಸರಿ ಇಲ್ಲ. ಸೊ ನೀವೇನಾದ್ರು ಬರೋದಾದರೆ ಒಬ್ಬರೇ ಬರಬೇಡಿ, ಕನ್ಫ್ಯೂಸ್ ಆಗುತ್ತೆ, ಇಬ್ಬರು ಬನ್ನಿ. ಹಾಗೆ ಬಂದಾಗ ನವಿಲು ಕುರಿಕೆ ಊರಲ್ಲಿ ಕೇಳ್ಕೊಂಡು ಬನ್ನಿ, ಇಲ್ಲಾಂದರೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಲೈಫಲ್ಲಿ ಏನೇ ಆಗಲಿ ಎರಡು ಕ್ವಾಲಿಟಿ ಮನುಷ್ಯನಿಗಿರಲೇಬಾರ್ದು. ಒಂದು ಆಸೆ, ಇನ್ನೊಂದು ವಿಪರೀತವಾದಂತಹ ದೇಹದ ತೂಕ. ಇವೆರಡು ಹೆಚ್ಚಿಗೆ ಇರಲೇಬಾರ್ದು. ಲಿಮಿಟ್ ಆಗಿದ್ರೇ ಮನುಷ್ಯ ಆರೋಗ್ಯವಾಗಿರ್ತಾನೆ, ಹಾಗೆ ಸಂತೋಷದಿಂದನೂ ಇರ್ತಾನೆ. ಲಾಸೆ ಹೋಗ್ಬೇಕೀಗ, ಎಲ್ಲ ದಾರಿ ಮಾಡಿದ್ದಾರೆ ನೋಡಿ. ಅಂತೂ ಇಂತೂ ಅಲ್ಲೆಲ್ಲ ಸುತ್ತಾಡ್ಕೊಂಡು ಇನ್ನೇನು ಸ್ವಲ್ಪ ದೂರನೇ ಹತ್ತಿದ್ರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ತಿಮ್ಮಪ್ಪ ಸ್ವಾಮಿ ಇರೋವಂಥ ಸ್ಥಳ. ಅಲ್ಲಿಗೆ ಹೋದರೆ ಕಂಪ್ಲೀಟ್ ಆಗುತ್ತೆ ಈ ಒಂದು ಜಾಗದ ಅಚೀವ್ಮೆಂಟು. ನೋಡ್ಗೋರು ಯಾವ ಥರ ಹಸಿರಾಗಿ ಕಾಣ್ತಾ ಇದೆ, ಬೆಟ್ಟ ಗುಡ್ಡಗಳು, ಸುತ್ತಮುತ್ತ ಇರೋವಂಥ ಚಿಕ್ಕ ಪುಟ್ಟ ಮನೆಗಳಾಗಿರ್ಬೋದು, ಈ ನವಿಲು ಕುರಿಕೆ ಊರಾಗಿರ್ಬೋದು, ಅಲ್ಲಲ್ಲಿ ಕಾಣೋವಂಥ ಕೆರೆ ಹಳ್ಳ ತೊರೆಗಳೆಲ್ಲ ಯಾವ ಥರ ಪ್ರಕೃತಿಯಿಂದ ಕಂಗೊಳಿಸ್ತಾ ಇದೆ. ಸಣ್ಣದ ಬೇರೆ ಮಳೆ ಬರ್ತಾ ಇದೆ. ಬಂದವರೇ ಅಂತೂ ಇಂತೂ ಕಷ್ಟಪಟ್ಕೊಂಡು ಈ ನವಿಲು ಕುರಿಕೆ ಅಥವಾ ತಿಮ್ಮಪ್ಪನ ಬೆಟ್ಟಕ್ಕೆ ಬಂದೀನಿ. ಮುಕ್ಕಾಲು ಭಾಗ ಹತ್ತೀನಿ, ಇನ್ನು ಸ್ವಲ್ಪ ದೂರ ಹತ್ತಿದ್ರೆ ಈ ಒಂದು ಟ್ರೆಕ್ಕಿಂಗ್ ಕಂಪ್ಲೀಟ್ ಆಗುತ್ತೆ. ಬಟ್ ಆದರೆ ಇಲ್ಲಿಗೆ ಬರೋದು ತುಂಬ ಜನ ಕಮ್ಮಿ, ಯಾಕೆಂದರೆ ಒಂದು ಇಡನ್ ಪ್ಲೇಸ್ ಇದು. ಯಾರು ಹೆಚ್ಚಾಗಿ ಅಷ್ಟೊಂದು ಜನ ಬರೋದಿಲ್ಲ, ಯಾರು ಅಷ್ಟೊಂದು ಎಕ್ಸ್ಪ್ಲೋರ್ ಮಾಡಿಲ್ಲ. ಕೆಲವೊಂದು ಜನ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಬಟ್ ಆದರೆ ನಾನು ನಮ್ಮ ತುಮಕೂರು ಸುತ್ತಮುತ್ತ ಇರೋವಂಥ ಪ್ರತಿಯೊಂದು ಬೆಟ್ಟ ಆಗಿರ್ಬೋದು ಅಥವಾ ಜನ ಮನೋರಂಜನೆ ಆಗಿ ಮೂಡಿರೋಂಥ ಸ್ಥಳಗಳ್ನ ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ಸೊ ಈ ಒಂದು ಕೆಲಸಕ್ಕೆ ನಿಮ್ಮ ಕಡೆಯಿಂದ ನನಗೊಂದು ಚಿಕ್ಕ ಪ್ರೋತ್ಸಾಹ ಬೇಕಾಗಿದೆ. ಏನಪ್ಪ ಅಂತಂದರೆ ಯಾರ್ಯಾರು ಈ ವಿಡಿಯೋನ ಹೊಸ್ತಾ ನೋಡ್ತಾಯಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋನ ನೋಡಬೇಡಿ. ಇಷ್ಟು ರಿಸ್ಕ್ ತೊಗೊಂಡು ನೀನು ನಂಬ್ತಿರಲ್ವೋ ಗೊತ್ತಿಲ್ಲ, ಈ ಬೆಟ್ಟದಲ್ಲಿ ಕರಡಿಗಳಿದ್ದಾವೆ. ನಾನು ಕರಡಿ ನೋಡಿಲ್ಲ, ಬಟ್ ಆದರೆ ಕರಡಿ ಮಲ ನೋಡ್ಕೊಂಡ್ಬಂದೆ. ಈ ಕಡೆ ನೋಡಿ, ವಾವ್ ಏನು ತಣ್ಣು ಗಾಳಿ ಬೀಸುತ್ತೆ ಗುರು. ಯಪ್ಪ ಭಗವಂತ, ಸಕ್ಕತ್ತಾಗೈತೆ ಗುರು. ಓಹ್ ಸೊ ಬ್ಯೂಟಿಫುಲ್. ಈ ಜಾಗ ನೋಡ್ತಾ ಇರೋ ಒಂಥರ ಇದು ಕೂಟಗಲ್ ಪ್ಲೇಸ್ಗೆ ಹೋಗಿದ್ವಲ್ಲ, ಆ ಪ್ಲೇಸ್ ಕ್ಯಾಪ್ನಾಗ ಬರ್ತಾ ಇದೆ. ಬಟ್ ಆದರೆ ಡಿಫ್ರೆಂಟಾಗಿದೆ, ಬಟ್ ಪ್ಲೇಸ್ ಅಂತೂ ಅದ್ಭುತವಾಗಿದೆ. ನಮ್ಮ ತುಮಕೂರು ಕಂಟ್ರಿ ಇದು ಎಂತೆಂಥ ಪ್ಲೇಸ್ಗಳನ್ನೆಲ್ಲ ತನ್ನ ಒಡಲಿನಲ್ಲಿ ಬಚ್ಚಿಟ್ಟಿಕೊಂಡಿದೆ ನೋಡಿ. ಸೊ ಬಚ್ಚಿಟ್ಕೊಂಡಿರೋಂಥ ಪ್ಲೇಸ್ಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಒತ್ತು ತರ್ತಾ ಇದ್ದೀನಿ.
ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಅದೇ ತಿಮ್ಮಪ್ಪನ ಬೆಟ್ಟ. ಅಲ್ಲಿ ಟಾಪಲ್ಲಿ ಇದೆಯಲ್ಲ, ಸೊ ಅದೇ. ಬನ್ನಿ ಮತ್ತೆ ಮ್ಯಾಕ್ ಹೋಗೋಣ. ಮಾಡಲ್ಲ ಕ್ಲಿಯರಾಗಿದೆ. ಸಖತ್ತಾಗಿತ್ತು ಅಡ್ವೆಂಚರ್ ಅಂತ ಇವತ್ತು. ಏನು ಗುರು ಈ ಥರ ಇದೆ ಪ್ಲೇಸು, ಯಪ್ಪ ಭಯಾನಕವಾಗಿದೆ. ಈ ಒಂದು ಬೆಟ್ಟಕ್ಕೆ ಕಷ್ಟಪಡ್ಕೊಂಡು ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ, ಸೊ ಅಲ್ಲಿ ಬೈಕ್ ಹಾಕಿ ಹಿಂಗೆ ತೊಗೊಂಡು ಹಿಂಗೆಲ್ಲ ಬಂದು ಸಾಹಸ ಪಡ್ಕೊಂಡು ಬಂದಿದ್ದೀನಿ. ಇನ್ನು ಸ್ವಲ್ಪ ದೂರ ಹತ್ತಿದ್ರೆ ಅಪ್ಪನ ದೇವಸ್ಥಾನ ಸಿಗುತ್ತೆ. ಅದಾದಮೇಲೆ ಸ್ವಲ್ಪ ಹೊತ್ತು ಪ್ರಕೃತಿಯ ನೇಚರ್ನ ಅನುಭವಿಸುತ್ತಾ, ನಿಜವಾಗ್ಲೂ ಗುರು ಬೆಟ್ಟನ ಹತ್ತಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಬಟ್ ಹತ್ತಿದಾಗ ಆಗುವಂಥ ಫೀಲ್ ಇದೆಯಲ್ಲ, ತಣ್ಣನೆ ಆಗ ಬೀಸೋ ಗಾಳಿ, ಅದನ್ನೆಲ್ಲ ಒಂದೇ ಕ್ಷಣದಲ್ಲಿ ಶಮನ ಮಾಡಿಬಿಡುತ್ತೆ. ಎನಿವೆ, ಈ ಒಂದು ವಿಡಿಯೋನ ಯಾರು ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಟ್ರೆಕ್ಕಿಂಗ್ ಮಾಡೋಕ್ಕಂತೂ ಒಂದು ಬೆಸ್ಟ್ ಪ್ಲೇಸು ಈ ಒಂದು ನವಿಲುಕುರಿಕೆ. ಬನ್ನಿ, ಇನ್ನು ಸ್ವಲ್ಪ ದೂರ ಇದೆ, ಹತ್ಕೊಂಡು ಹೋಗೋಣ. ದೂರದಿಂದ ಬಂದಿದ್ಕು ಇವಾಗ ಸಾರ್ಥಕ ಅನಿಸ್ತು. ಅಬ್ಬಾ ಸ್ವರ್ಗ. ಯಬ್ಬ ಭಗವಂತ, ದಟ್ಸ್ ಅಮೇಝಿಂಗ್ ಪ್ಲೇಸ್. ಕಷ್ಟಪಡ್ಕೊಂಡು ಅಲ್ಲಿಂದ ಏನೋ ರಿಸ್ಕ್ ತೊಗೊಂಡು ಬಂದಿದ್ಕೋ ಹೇಳೋಕ್ಕಾಗದಿರೋ ಅಷ್ಟು ಖುಷಿ ಆಗ್ತಾಯಿದೆ ಇಬ್ಬರು. ಬೆಳಗಿನ ಯಾವುದತ್ತು ಏನಾದರೂ ಬಂದುಬಿಟ್ರೆ ನೀವು ತುಂಬೋದೇ ಎಲ್ಲ ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಪ್ಲೇಸ್ ಅಂತೂ. ಇಲ್ಲೊಂದು ಚಿಕ್ಕದೊಂದು ಕಲ್ಯಾಣಿ ಇದೆ. ಇದು ಕಲ್ಯಾಣಿ ಅಲ್ಲ, ದೊಣೆ ಅಂತಾರೆ ಇದನ್ನು. ಆದರೆ ಆಳ ಇದೆ ಗುರು. ಈ ಚಿಕ್ಕ ದೇವಸ್ಥಾನ ಅಷ್ಟೇ ಇಲ್ಲಿರೋದು. ಹಾಗಂತ ಚಿಕ್ಕ ದೇವಸ್ಥಾನ ಅಂದರೆ ಚಿಕ್ಕದಲ್ಲ, ಇದರ ಪ್ರಭಾವ ತುಂಬ ದೊಡ್ಡದು. ಗುರು ಇಲ್ಲಿಂದ ನೋಡೋಕೆ ಈ ಥರ ಕಾಣುತ್ತೆ, ಬ್ಯೂಟಿಫುಲ್ಲಾಗಿ ಕಾಣುತ್ತಪ್ಪ. ಅದ್ಭುತ, ನೈಸ್ ಪ್ಲೇಸ್. ನವಿಲುಕುರಿಕೆವರೆಗೂ ಬರಬೇಕು. ಅದಾದಮೇಲೆ ಇಲ್ಲಿ ಬಂದು ಸ್ಥಳ ಇರುತ್ತೆ ತಿಳ್ಕೊಂಡು ಈ ಒಂದು ಬೆಟ್ಟ ಹತ್ತಬೇಕಾಗುತ್ತೆ. ಬೆಟ್ಟ ಹತ್ತೋದಕ್ಕಿಂತ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಒಂದು ವಾಟರ್ ಬಾಟ್ಲ್ ಇರಬೇಕು, ಮತ್ತು ಇಬ್ಬರು ಆದರೂ ಬರಲೇಬೇಕು ಪ್ಲೇಸಿಗೆ. ಈ ಒಂದು ಬೆಟ್ಟ ಕಂಪ್ಲೀಟಾಗಿ ಹತ್ತಬೇಕು ಅಂದರೆ, ಯಾಕೆಂದರೆ ಒಬ್ಬರ ಕೈಲಂತೂ ಈ ಒಂದು ಬೆಟ್ಟ ಹತ್ತಕ್ಕಾಗೋದಿಲ್ಲ. ಅಕಸ್ಮಾತ್ ಹತ್ತೂರು ಒಂದು ಸ್ವಲ್ಪ ರಿಸ್ಕ್ ಆಗುತ್ತೆ ಒಬ್ಬೊಬ್ಬರೇ ಹತ್ಬೇಕಾದ್ರೆ. ಸೊ ಬೆಳಗ್ಗೆ ಟೈಮ್ ಅಂತೂ ಬಂದುಬಿಟ್ರೆ ಸೂಪರಾಗಿರುತ್ತೆ. ಯಾವುದೋ ಬೆಟ್ಟಕ್ಕೆ ಕಂಪೇರ್ ಮಾಡಿ ಹೇಳೋದಲ್ಲ. ಸೊ ಈ ಒಂದು ಬೆಟ್ಟ ಮಾತ್ರ ಅಮೇಝಿಂಗ್ ಅಂತಲೇ ಹೇಳ್ಬೋದು. ಬನ್ನಿ ದೇವಸ್ಥಾನದ ಹತ್ರ ಹೋಗೋಣ. ಬಂದವರೆ, ಇದೇ ತಿಮ್ಮಪ್ಪ ಸ್ವಾಮಿ ಇರೋವಂಥ ಸ್ಥಳ, ತಿಮ್ಮಪ್ಪ ಸ್ವಾಮಿ ಇರೋವಂಥ ದೇವಸ್ಥಾನ ನೋಡಿ. ಇನ್ನೂ ದೀಪ ಉರಿತಾ ಇದೆ, ಅಂದರೆ ನೆನ್ನೆ ಬಂದು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಭಕ್ತಾದಿಗಳು. ಅಪ್ಪ ಭಗವಂತ ತಿಮ್ಮಪ್ಪ. ಇಲ್ಲಿ ಸ್ಥಳೀಯರು ಹೇಳ್ತಾ ಇರೋ ಗ್ಯಾರಂಟಿ ಬೆಟ್ಟ ಹತ್ತೀನಿ ನೀನು ಬರ್ತೀಯಾ ಅಂತ. ಅಂದರೆ ನನಗೆ ಒಂದು ಸ್ವಲ್ಪ ಭಯ ಆಗೋತು, ಅಷ್ಟು ಭಯ ಪಡ್ತಾಯಿದ್ರು. ಆ ತಾತನೂ ಹೇಳ್ತು, ನೀವು ಒಬ್ಬಂಕಲ್ ಅಂತ ಕಾಲ ಹತ್ತಿದ್ರು ನೀವು ವಾಪಸ್ ಬರ್ತೇನಪ್ಪ ಅಂತಂದರು. ಇಬ್ಬರು ಬರುತ್ತಾನೆ, ಏನೋ ಮಾಡ್ಕೊಂಡು ಹೋಗೋದಾಯ್ತು ನೀವು ಅಂತ. ಹಾಗೆ ಇಲ್ಲಿ ಕೆಲವರು ಅಜ್ಜಿನೂ ಹೇಳ್ತು, ಒಬ್ಬನೇ ಓದ್ತಿದ್ದೀನೋ ಗ್ಯಾರಂಟಿ ನೀನು ವಾಪಸ್ ಬರ್ತೀಯ ನೀನು ಅಂತಂದರು. ಸೊ ನನಗೆ ಅಲ್ಲೇ ಮೀಟ್ರ್ ಆಫ್ ಆಗೋಯ್ತು, ಏನಪ್ಪ ಹಿಂಗಂತ ಅವರಲ್ಲ ಅಜ್ಜಿರು ಅಂತ. ಬಟ್ ಆದರೆ ಅವ್ರು ಹೇಳಿದ್ದು ಏನಪ್ಪ ಅಂತಂದರೆ, ಇಲ್ಲಿ ಕರಡಿಗಳು ಜಾಸ್ತಿ ಇದ್ದಾವೆ, ಚಿರತೆ ಅಷ್ಟಕ್ಕಷ್ಟೇ ಒಂದು ಸ್ವಲ್ಪ ಇದ್ದಾವಂತೆ. ಬಟ್ ಆದರೆ ಕರಡಿಗಳು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಹುಷಾರಾಗಿ ಹೋಗು ಅಂತಂದರು. ಸಖತ್ತಾಗೋಗ್ರು ಕರಡಿಗಳಂತೂ. ಬಟ್ ಸಂಜೆ ಆಗ್ತಾಯಿದೆ. ಸೊ ಸಂಜೆ ಟೈಮಲ್ಲಿ ನೀವೇನಾದರೂ ಬಂದರೆ ದಯವಿಟ್ಟು ಹೆಚ್ಚಿಗೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಹೋಗಬೇಡಿ. ನೋಡಿ ಪ್ಲೇಸ್ನ ಎಂಜಾಯ್ ಮಾಡ್ಕೊಳ್ಳಿ, ಆದಷ್ಟು ವೀಡಿಯೋ ಮಾಡ್ಕೊಳ್ಳಿ. ಸೊ ಬೇಗ ಇಳಿದು ಬಿಡಿ. ಸೊ ಅದನ್ನೇ ನಿಮಗೆ ಕೇಳ್ಕೊತಾ ಇದ್ದೀನಿ. ಬಂದವರೇ, ಅಂತೂ ಇಂತೂ ನಾನು ಅಂದ್ಕೊಂಡಿದ್ದಂಥ ನವಿಲುಕುರಿಕೆ ಬೆಟ್ಟನ ರೀಚ್ ಮಾಡಿದ್ದಾಯಿತು. ಹಾಗೆ ಸುತ್ತಮುತ್ತ ನೀವು ಕಾಣ್ತಾ ಇರೋಲ್ಲ, ಸ್ವರ್ಗವಾದಂಥ ಸ್ಥಳ ಇದು. ಸೊ ಈ ಒಂದು ಜಾಗ ಮಾಹಿತಿ ನಿಮಗೆ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಇದೇ ರೀತಿ ಕಂಟೆಂಟ್ ಆಗಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಾಳಿ ಅಂತೂ ವಿಪರೀತವಾಗಿ ಬೀಸ್ತಾ ಇದೆ, ಒಂಥರ ಐಸಿನ ನೀರು ಮುಖಕ್ಕೆ ಹೊಡೆದೋ ರೀತಿ ಫೀಲ್ ಆಗ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಈಗ ಸಮಯ ಕರೆಕ್ಟಾಗಿ 4 ಗಂಟೆ. ಇನ್ನು ಕೆಳಗಿಳಿಯೋ ವರ್ಷಕ್ಕೆ ಏನೋ 1-4 ಗಂಟೆ ಆಗುತ್ತೇನೋ, ಹತ್ತೋದೇನೋ ಹತ್ಬೋದು. ಬಟ್ ಇಳಿಯೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆಪತ್ತು ಬಂದವರೇ, ಈ ಒಂದು ವಿಡಿಯೋ ಇಷ್ಟ ಇರೋ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅವನೇ ಸ್ಟೇ, ಟೇಕ್ ಕೇರ್, ಸಿ ಯು, ಬಾಯ್, ಟಾಟಾ.